ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ BRM ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈ ಒಂದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವನ್ನು ಕರ್ನಾಟಕದ ಊಟಿ ಎಂದೇ ಪ್ರಸಿದ್ಧವಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡಲ್ಪೇಟೆ ತಾಲೂಕಿನ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಈ ಬೆಟ್ಟ ಇರುತ್ತದೆ. ಈ ಒಂದು ಗೋಪಾಲಸ್ವಾಮಿ ಬೆಟ್ಟವು ಸುಮಾರು 1450 ಮೀಟರ್ಗಳಿಗಿಂತ ಹೆಚ್ಚು ಉದ್ದವಿರುತ್ತದೆ. ಹುಲಿಗಳ ನಾಡು ಎಂದೇ ಪ್ರಸಿದ್ಧವಾದ ನಮ್ಮ ಗುಂಡ್ಲುಪೇಟೆಯಲ್ಲಿ ಈ ಒಂದು ಗೋಪಾಲಸ್ವಾಮಿ ಬೆಟ್ಟವು ಇದೆ ಸ್ನೇಹಿತರೆ. ಈ ಒಂದು ಗೋಪಾಲಸ್ವಾಮಿ ಬೆಟ್ಟ ಬಂಡೀಪುರ ಅಭಯಾರಣ್ಯ ಪ್ರದೇಶದಲ್ಲಿ ಇದೆ ಸ್ನೇಹಿತರೆ. ಈ ಒಂದು ದೇವಸ್ಥಾನವನ್ನು ನೋಡಲು ಕೋಟ್ಯಾಂತರ ಜನ ವಿದೇಶದಿಂದ ಹಾಗೂ ಭಾರತದ ಮೂಲೆ ಸ್ಥಳದಿಂದ ಕೂಡ ಬರುತ್ತಾರೆ ಸ್ನೇಹಿತರೆ. ಈ ಒಂದು ಸ್ಥಳ ಅಷ್ಟೊಂದು ಪ್ರಸಿದ್ಧವಾಗಿದೆ ಸ್ನೇಹಿತರೆ. 1450 ಮೀಟರ್ಗಳಿರುವ ಈ ಒಂದು ಗೋಪಾಲಸ್ವಾಮಿ ಬೆಟ್ಟವು ಯಾವಾಗಲೂ ತಂಪಿನಿಂದ ಇರುತ್ತದೆ ಸ್ನೇಹಿತರೆ. ಸುಮಾರು 4770 ಅಡಿಗಳ ಎತ್ತರದಲ್ಲಿರುವ ಈ ಒಂದು ದೇವಸ್ಥಾನವನ್ನು ಅಗಸ್ತ್ಯ ಎಂಬ ರಾಜನ ಆಡಳಿತದಲ್ಲಿ ನಿರ್ಮಿಸಿದ್ದು ಸ್ನೇಹಿತರೆ. ಈ ಒಂದು ದೇವಸ್ಥಾನವನ್ನು ಸುಮಾರು 14ನೇ ಶತಮಾನದಲ್ಲಿ, ಅಂದರೆ 1315ರಲ್ಲಿ ಹೊಯ್ಸಳ ರಾಜರು ಇಲ್ಲಿ ಬಂದು ಆಳ್ವಿಕೆ ಮಾಡುತ್ತಿದ್ದರು ಸ್ನೇಹಿತರೆ. ಅವರು ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ. ರಾಜನಾದ ಚೋಳ ಬಲ್ಲಾಳ ಎಂಬ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ ಸ್ನೇಹಿತರೆ. ಸ್ನೇಹಿತರೆ, ಈಗ ನಾವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಇದ್ದೇವೆ ಸ್ನೇಹಿತರೆ. ಇಲ್ಲಿ ಬಂದು ನಾವು ನಮ್ಮ ಕಾರನ್ನು ಪಾರ್ಕಿಂಗ್ ಮಾಡಿ ಇಲ್ಲಿ ಎಂಟ್ರೆನ್ಸ್ ಗೇಟಲ್ಲಿ ಹೋಗಿ ನಮ್ಮ ಬಸ್ಸಿನ ಒಂದು ಟಿಕೆಟನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರೆ. ಏಕೆಂದರೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ತಮ್ಮ ಸ್ವಂತ ವಾಹನವನ್ನು ಚಲಾಯಿಸಲು ಬಿಡುವುದಿಲ್ಲ ಸ್ನೇಹಿತರೆ. ಆ ಬೆಟ್ಟದ ತಪ್ಪಲಿನಿಂದ ಮೇಲಿರುವ ದೇವಸ್ಥಾನವರೆಗೂ ಗೌರ್ಮೆಂಟ್ ಬಸ್ಸಿನಿಂದ ಪ್ರಯಾಣಿಸಬೇಕು ಸ್ನೇಹಿತರೆ. ಇಲ್ಲಿನ ಜರ್ನಿ ಸುಮಾರು 15 ನಿಮಿಷಗಳ ಜರ್ನಿ ಇರುತ್ತದೆ ಸ್ನೇಹಿತರೆ.
ಇಲ್ಲಿ ಪ್ರಯಾಣಿಸುವಾಗ ನಾವು ಆನೆ, ಚಿರತೆ, ಹುಲಿ, ನವಿಲುಗಳು, ಜಿಂಕೆಗಳು ಎಲ್ಲನೂ ಕೂಡ ನಾವು ನೋಡಬಹುದು ಸ್ನೇಹಿತರೆ. ಈ ಒಂದು ಗೋಪಾಲಸ್ವಾಮಿ ಬೆಟ್ಟವು ಸಂಪೂರ್ಣ ಬಂಡೀಪುರ ಅಭಯಾರಣ್ಯದಲ್ಲಿ ಇದೆ ಸ್ನೇಹಿತರೆ. ಈ ಒಂದು ರಸ್ತೆ ಮಾರ್ಗದಲ್ಲಿ ಗೌರ್ಮೆಂಟ್ ಬಸ್ಸುಗಳು 15 ನಿಮಿಷದಲ್ಲಿ ಬೆಟ್ಟದ ತಪ್ಪಲಿನಿಂದ ಗೋಪಾಲಸ್ವಾಮಿ ಬೆಟ್ಟದ ಸಮಯ ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ದೇವಸ್ಥಾನ ಕಾಣಿಸ್ತು ಸ್ನೇಹಿತರೆ. ಈ ಒಂದು ದೇವಸ್ಥಾನವು ತಂಪು ಪ್ರದೇಶದಲ್ಲಿದ್ದು ಇಲ್ಲಿನ ಜನರು ಈ ಒಂದು ದೇವಸ್ಥಾನವನ್ನು ನೋಡಲು ಸುಮಾರು ಹಲವಾರು ಸ್ಥಳಗಳಿಂದ ಬರುತ್ತಾರೆ ಸ್ನೇಹಿತರೆ. ಈ ಒಂದು ಸ್ಥಳ ಅಷ್ಟೊಂದು ಪ್ರಸಿದ್ಧವಾಗಿದೆ ಮತ್ತು ಒಳ್ಳೆಯ ಶಾಂತಿ ನೆಮ್ಮದಿ ಕೊಡುವ ಸ್ಥಳವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ದೇವಸ್ಥಾನವನ್ನು ನೋಡೋಣ. ಸ್ನೇಹಿತರೆ, ನಮ್ಮ ವಿಡಿಯೋ ಒಂದು ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಮತ್ತು ನಿಮ್ಮ ಇತರೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.